ನಮಸ್ಕಾರ, ನಾನು ಶಂಕರಾನಂದ ಬನಶಂಕರಿ. ಇವತ್ತು 21 ಮಾರ್ಚ್ 2025. ಇವತ್ತಿನ ದಿನದ ಪ್ರಚಲಿತ ಘಟನೆಗಳು ಮತ್ತು ಎಸ್ ಎ ಫೌಂಡೇಶನ್ ಕೋರ್ಸ್. ಇವತ್ತು ನಾವು ತುಂಬ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನು ತಿಳಿತಾ ಇದ್ದೇವೆ. ಎಸ್ ಎಯನ್ನು ಕೊನೆಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ದ್ಯಾಟ್ ಕೊನೆಯ ತನಕ ವಿಡಿಯೋನ ನೋಡಿ. 1ನೇ ಕರೆಂಟ್ ಇವೆಂಟ್ಸ್, ವಿಶ್ವ ಸಂತೋಷ ಸೂಚ್ಯಂಕ ಬಿಡುಗಡೆಯಾಗಿದೆ. ನಮ್ಮ ಭಾರತದ ಸ್ಥಾನ ಏನು ಅಂತ ತಿಳ್ಕೊಳ್ಳೋಣ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಹೊಸ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಯಾರು, ಏನು, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. 2030 ಕಾಮನ್ವೆಲ್ತ್ ಗೇಮ್ಸ್ ಭಾರತದಲ್ಲಿ ನಡೆಯೋದಕ್ಕೆ ಅರ್ಜಿ ಸಲ್ಲಿಸಿದೆ. ಹಾಗಾದರೆ ನಡೆಯೋದಾದರೆ ಒಂದು ವೇಳೆ ಅದಕ್ಕೆ ಅವಕಾಶ ಸಿಕ್ಕರೆ ಭಾರತದ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಗ್ಗೆ ಸ್ವಲ್ಪ ವಿಷಯ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೊನೆಯದಾಗಿ ಎಸ್ ಎ ರಾಜಕೀಯದಲ್ಲಿ ಅಪರಾಧೀಕರಣದ ಬಗ್ಗೆ ಒಂದು ಒಳ್ಳೆಯ ಎಸ್ ಎ. IAS ಮತ್ತು KASಗೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. IAS ಮತ್ತು KASಗೆ ಇಂಥ ಎಸ್ಸೆಗಳನ್ನ ಕೇಳ್ತಾರೆ. ದಯವಿಟ್ಟು ಪರೀಕ್ಷೆ ಬಂದಾಗ ಎಸ್ ಎ ಪ್ರಾಕ್ಟೀಸ್ ಮಾಡೋದಲ್ಲ, ಪ್ರತಿದಿನ ನಾವು ನ್ಯೂಸ್ ಪೇಪರ್ ಓದೋದರಲ್ಲಿ ಎಸ್ ಎಯನ್ನು ನಾವು ಕಾಣ್ತಾ ಹೋಗಬೇಕು. ಓಕೆ, ಅಂಡರ್ಸ್ಟ್ಯಾಂಡ್? ಅದೇ ರೀತಿ ಟ್ರಾನ್ಸ್ಲೇಷನ್ಸನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಆರ್ಟಿಕಲ್ದಲ್ಲಿ ನಾನು ತೋರಿಸ್ತೀನಿ. ಮೊದಲನೇದಾಗಿ ವಿಶ್ವ ಸಂತೋಷ ಸೂಚ್ಯಂಕದ ಬಗ್ಗೆ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ. ಆರ್ಟಿಕಲ್ ತುಂಬ ಚೆನ್ನಾಗಿ ಬಂದಿದೆ ಪ್ರಜಾವಾಣಿಯಲ್ಲಿ. ಸಂತೃಪ್ತಿ ವರದಿ ನೋಡಿ, ಸಂತೃಪ್ತಿ ಅಂತಕ್ಕಂಥ ಶಬ್ದವನ್ನು ಬಳಸಿದ್ದಾರೆ. ಸಂತೃಪ್ತಿ ಅಂದ್ರೂ ಒಂದೇ, ಹ್ಯಾಪಿನೆಸ್ ಅಂದ್ರೂ ಒಂದೇ, ಸಂತೋಷ ಅಂದ್ರೂ ಒಂದೇ. ಮೊದಲೆಲ್ಲ ಸಂತೋಷ ವರದಿ ಅಂತ ಬರ್ತಿತ್ತು, ಈ ಸಲ ಅದನ್ನು ಸಂತೃಪ್ತಿ ವರದಿ ಅಂತ ಮಾಡಿದ್ದೇನೆ. ಯಾರೂ ಕೂಡ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಾರತಕ್ಕೆ 118ನೇ ಸ್ಥಾನ ಬಂದಿದೆ. ಆರ್ಟಿಕಲನ್ನು ನೀಟಾಗಿ ಓದಿ. ಸಂತೃಪ್ತಿ ಕುರಿತು 2025ನೇ ಸಾಲಿನ ಜಾಗತಿಕ ವರದಿ ಗುರುವಾರ ಪ್ರಕಟಗೊಂಡಿದೆ. ಭಾರತ 118ನೇ ಸ್ಥಾನದಲ್ಲಿದೆ. ಕಳೆದ ವರ್ಷ 126ನೇ ಸ್ಥಾನದಲ್ಲಿತ್ತು. ಸೊ ದ್ಯಾಟ್ ಈ ಥರ ನ್ಯೂಸ್ ಪೇಪರ್ನ ನೀವು ರೀಡ್ ಬಿಟ್ವೀನ್ ಲೈನ್ ಓದಬೇಕಾಗತ್ತೆ. ಭಾರತವು ಈ ವರ್ಷ 8 ಸ್ಥಾನಗಳ ಸುಧಾರಣೆ ಕಂಡಿದ್ದರೂ ನೇಪಾಳ, ಪಾಕಿಸ್ತಾನ್, ಉಕ್ರೇನ್ ಮತ್ತು ಪ್ಯಾಲೆಸ್ತಾನ್ಗಿಂತ ಕೆಳಗಿನ ಸ್ಥಾನದಲ್ಲಿದೆ. ಈ ಅಂಶಗಳನ್ನೇ ನಿಮಗೆ ಕ್ವಶನ್ಸ್ ಕೇಳ್ತಾನೆ PSIದಲ್ಲಿ. ಮೊದಲು ಏನು ಕೇಳ್ತಿದ್ದ, ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು ಅಂತ ಕೇಳಿಬಿಡ್ತಿದ್ದ ಅಷ್ಟೇ. ಈಗ ಹಂಗಲ್ಲ. 1ನೇ ಸ್ಟೇಟ್ಮೆಂಟ್ದಲ್ಲಿ ಭಾರತ 118ನೇ ಸ್ಥಾನದಲ್ಲಿದೆ. 2ನೇ ಸ್ಟೇಟ್ಮೆಂಟ್ದಲ್ಲಿ ಈ ಹಿಂದೆ 2024ರಲ್ಲಿ 126ನೇ ಸ್ಥಾನದಲ್ಲಿತ್ತು. ಆಮೇಲೆ 3ನೇ ಸ್ಟೇಟ್ಮೆಂಟ್ದಲ್ಲಿ ಹಿಂದಿನ ವರ್ಷಕ್ಕಿಂತ ಈ ವರ್ಷ 8 ಸ್ಥಾನದಲ್ಲಿ ಸುಧಾರಣೆ ಕಂಡಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ದಲ್ಲಿ ನೇಪಾಳ, ಪಾಕಿಸ್ತಾನ್, ಉಕ್ರೇನ್, ಪ್ಯಾಲೆಸ್ತಾನ್ಗಿಂತಲೂ ಕೂಡ ಭಾರತವು ಕಡಿಮೆ ಕೆಳಗಿನ ಸ್ಥಾನದಲ್ಲಿದೆ ಅಂಥೇಳಿ 4 ಆಪ್ಷನ್ಸ್ಗಳನ್ನ ಕೊಟ್ಟು ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಬರೆಯ ಕೊಟ್ಟಿರ್ತಾನೆ. ನೀವು ಅದಕ್ಕೆ ಗೊಂದಲ ಇಡ್ಸ್ಕೊಂಡ್ಬಿಡ್ತೀರಿ. ನೀವು ಬರೀ 1 ಲೈನರ್ ಓದಿಬಿಟ್ಟಿರ್ತೀರಿ, ಹಾಳಾಗಿ ಹೋಗಿಬಿಡ್ತೀರಿ. ಓಕೆ, ಸೊ ದಟ್ ಈ ಥರ ರೀಡ್ ಬಿಟ್ವೀನ್ ಲೈನ್ ಮಾಡಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ. ಹಾಗಾದರೆ ಅಂತಾರಾಷ್ಟ್ರೀಯ ಸಂತೃಪ್ತಿ ದಿನದಂದೇ ಈ ವರದಿಯನ್ನು ಬಿಡುಗಡೆಯಾಗಿದೆ. ಹಾಗಾದರೆ ಅಂತಾರಾಷ್ಟ್ರೀಯ ಸಂತೃಪ್ತಿ ದಿನ ಯಾವುದಪ್ಪ? ಮಾರ್ಚ್ 20ನೇ ತಾರೀಕನ್ನು ನಾವು ಇಂಟರ್ನ್ಯಾಷನಲ್ ಹ್ಯಾಪಿನೆಸ್ ಡೇ ಅಂಥೇಳಿ ಆಚರಿಸ್ತೀವಿ. ಸತತ 8ನೇ ವರ್ಷವೂ ಕೂಡ ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಇಲ್ಲಿ ಬರೆದಿದ್ದಾರೆ ನೋಡಿ, ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ, ಡೆನ್ಮಾರ್ಕ್ 2ನೇ ಸ್ಥಾನದಲ್ಲಿದೆ. ಓಕೆ, ಡೆನ್ಮಾರ್ಕ್ 2ನೇ ಸ್ಥಾನದಲ್ಲಿದೆ, ಐಸ್ಲ್ಯಾಂಡ್ 3ನೇ ಸ್ಥಾನದಲ್ಲಿ, ಸ್ವೀಡನ್ 4ನೇ ಸ್ಥಾನದಲ್ಲಿದೆ, ನೆದರ್ಲ್ಯಾಂಡ್ 5ನೇ ಸ್ಥಾನದಲ್ಲಿದೆ. ಸತತವಾಗಿ 8ನೇ ವರ್ಷವೂ ಕೂಡ ಫಿನ್ಲ್ಯಾಂಡ್ ಮೊದಲ ಸ್ಥಾನವನ್ನು ಕಾಯ್ಕೊಂಬಂದಿದೆ. ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲವು 2022-24 ಅವಧಿಯಲ್ಲಿ ಜೀವನದ ಸ್ವಯಂ ಮೌಲ್ಯಮಾಪನ ಆಧರಿಸಿ ರ್ಯಾಂಕ್ ನೀಡಿದೆ. ದಾನ, ಸ್ವಯಂ ಸೇವೆ, ಅಪರಿಚಿತರಿಗೆ ನೆರವು, ಈ ಮೂರನ್ನು ಆಧರಿಸಿ ಗ್ಯಾಲಪ್ ಅಂತಕ್ಕಂತಹ ಜಾಗತಿಕ ಮಟ್ಟದ ಒಂದು ಅಭಿಪ್ರಾಯ ಸಂಗ್ರಹಿಸ್ತಕ್ಕಂತಹ ವೇದಿಕೆ ಈ ಸಲ ಒಂದು 3 ಅಂಶಗಳನ್ನು ಆಧರಿಸಿ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ 6 ಬಗೆಯ ದಾನ ಪ್ರವೃತ್ತಿಯ ಸರಾಸರಿಯಲ್ಲಿ ಭಾರತ 118ನೇ ಸ್ಥಾನವನ್ನು ಗಳಿಸಿದೆ. ಭಾರತದ ನೆರೆಯ ರಾಷ್ಟ್ರ ಅಫ್ಘಾನಿಸ್ತಾನ್ ನೋಡಿ ಅತ್ಯಂತ ಕೊನೆಯ ಸ್ಥಾನದಲ್ಲಿದೆ. ಈ ಸಲವೂ ಕೂಡ ಕೊನೆಯ ಸ್ಥಾನದಲ್ಲಿದೆ. ಅಂದರೆ ಅಫ್ಘಾನಿಸ್ತಾನ್ ಅತ್ಯಂತ ಅಸಂತುಷ್ಟ ದೇಶ ಅಂಥೇಳಿ ನಾವು ಕರಿಬೋದು. ಈ ವಿಷಯವನ್ನು ಆಧರಿಸಿ ನಾನು ನೋಟ್ಸ್ ಮಾಡಿದ್ದೀನಿ. ಹೌ ಟು ಪ್ರಿಪೇರ್ ನೋಟ್ಸ್ ಅನ್ನೋದನ್ನು ಕಲಿಬೇಕು. ದಯವಿಟ್ಟು ಸ್ನೇಹಿತರೆ, ನಿಮ್ಮ ನೋಟ್ಸನ್ನು ನೀವೇ ಮಾಡೋಕ್ಕೆ ಕಲಿಬೇಕು. ವಿಶ್ವ ಸಂತೋಷ ಸೂಚ್ಯಂಕ 2025 ಇದು ಎಷ್ಟನೇ ವರದಿ? 13ನೇ ವರದಿ. ಮೊದಲ ವರದಿ ಬಂದದ್ದು 2012ರಲ್ಲಿ. ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಇಂಡಿಯಾ ರ್ಯಾಂಕ್ ಈ ಥರ ಹಾಕಿ ಬರೀರಿ, ಮಾರ್ಕ್ಸ್ ಬರ್ದಂಗೆ ಬರೀರಿ, ನೆನಪುಳಿತದ. ಅದರ ಜೊತೆಗೆ ಭಾರತದ ನೆರೆಯ ರಾಷ್ಟ್ರಗಳನ್ನು ಕೂಡ ಕೇಳ್ಬೋದು. ನೇಪಾಳ 92 ಇದೆ, ಪಾಕಿಸ್ತಾನ್ 109 ಇದೆ, ಶ್ರೀಲಂಕಾ 133 ಇದೆ, ಬಾಂಗ್ಲಾದೇಶ್ 134 ಇದೆ. ನೇಪಾಳ ಮತ್ತು ಪಾಕಿಸ್ತಾನಕ್ಕಿಂತ ನಾವು ಕಡಿಮೆ ಇದ್ದೇವೆ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಕ್ಕಿಂತ ಹೆಚ್ಚಿದ್ದೇವೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಓಕೆ, ಜೊತೆಗೆ ಜಗತ್ತಿನ ಪ್ರಮುಖ ದೇಶಗಳನ್ನು ಪಟ್ಟಿ ಮಾಡ್ಕೋಬೇಕು. ಯುನೈಟೆಡ್ ಕಿಂಗ್ಡಮ್ 23ನೇ ಸ್ಥಾನದಲ್ಲಿದೆ, USA 24ನೇ ಸ್ಥಾನದಲ್ಲಿದೆ, ಚೀನಾ 68ನೇ ಸ್ಥಾನದಲ್ಲಿದೆ, ಪ್ಯಾಲೆಸ್ತಾನದಲ್ಲಿ ಯುದ್ಧ ನಡೀತಾ ಇದೆ ಆದರೂ ಕೂಡ ಅಲ್ಲಿ 108ನೇ ಸ್ಥಾನದಲ್ಲಿ, ಉಕ್ರೇನ್ದಲ್ಲಿ ಯುದ್ಧ ನಡೀತಾ ಇದೆ ಅಲ್ಲಿ ಕೂಡ 111ನೇ ಸ್ಥಾನದಲ್ಲಿದೆ.
ಈ ಒಂದು ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ದೇಶ ಯಾವುದಂದರೆ ಭೂತಾನ್. ಭೂತಾನ್ದಲ್ಲಿ ಒಂದು ಕಲ್ಪನೆ ಇದೆ, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅಂತೇಳಿ. ನಾವೆಂಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನ್ಯಾಷನಲ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಮಾಡ್ತೀವಲ್ಲ, ಹಂಗೆ ಎಕನಾಮಿಕ್ಸ್ದಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅವರು, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅಂತೇಳಿ. ಭೂತಾನ್ ದೇಶದ ಕಲ್ಪನೆ ಇದು. ಇಂಟರ್ನ್ಯಾಷನಲ್ ಹ್ಯಾಪಿನೆಸ್ ಡೇಯನ್ನು ಮಾರ್ಚ್ 20ಕ್ಕೆ ಆಚರಿಸ್ತೀವಿ. ಜಗತ್ತಿನ ಅಸಂತುಷ್ಟ ದೇಶ ಅಫ್ಘಾನಿಸ್ತಾನ್. ನೀವು ವಿಚಾರ ಮಾಡಿರಿ, ಅಫ್ಘಾನಿಸ್ತಾನದವರು ನಮ್ಮ ದೇಶದ ಮೇಲೆ ಎಷ್ಟು ಸಲ ದಾಳಿ ಮಾಡಿದರೂ ಕೂಡ ಆ ಮಕ್ಕಳಿಗೆ ಇನ್ನೂ ಕೂಡ ಏನಿಲ್ಲ, ಸಂತೋಷ ಇಲ್ಲ. ವಿಚಾರ ಮಾಡಿ, ಅದಕ್ಕೆ ದಾಳಿ ಮಾಡಿಸ್ಕೊಂಡಿರ್ತಕ್ಕಂಥ ನಾವುಗಳು ಆರಾಮಿದ್ದೀವಿ, ದಾಳಿ ಮಾಡಿರ್ತಕ್ಕಂಥ ಅವರುಗಳು ಆರಾಮಿಲ್ಲ. ಸೊ ದ್ಯಾಟ್ ನೀವು ಯಾರು ನಿಮಗೆ ಕಷ್ಟ ಕೊಡ್ತಾರಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆ, ನೀವು ಅವ್ರಿಗಿಂತ ಚೆನ್ನಾಗಿ ಹ್ಯಾಪಿ ಇರೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಕಲಿಬೋದು. ಜೊತೆಗೆ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಇಲ್ಲಿ 3 ವಿಷಯಗಳನ್ನು, ದಾನ, ಸ್ವಯಂ ಸೇವೆ ಮತ್ತು ಅಪರಿಚಿತರಿಗೆ ಸಹಾಯ, ಈ 3 ವಿಷಯಗಳನ್ನ ಆಧರಿಸಿ ಈ ಒಂದು ಸೂಚ್ಯಾಂಕವನ್ನು ಕೊಟ್ಟರಂತಿಲ್ಲ. ಅದರಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಅನ್ನಿಸ್ದಂಗೆ ಅಪರಿಚಿತರಿಗೆ ನೆರವು. ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದರೂ ಕೂಡ ಅಪರಿಚಿತರಿಗೆ ಇಲ್ಲಿ ತನಕ ಸಹಾಯ ಮಾಡಿದ್ದೀರಾ? ಇಫ್ ಎಸ್, ಯು ಆರ್ ಗ್ರೇಟ್. ನೋಡಿ, ಪರಿಚಿತರಿಗೆ ಎಲ್ಲರೂ ಸಹಾಯ ಮಾಡ್ತಾರೆ, ಆದರೆ ನಿಮ್ಮ ಜೀವನದಲ್ಲಿ ಏನಾದರೂ ಅಪರಿಚಿತರಿಗೆ ನೀವು ಸಹಾಯ ಮಾಡಿದ್ರಿ ಅಂದರೆ ದಯವಿಟ್ಟು ಮನಗಾಣಿ. ನೀವೇನಾದರೂ ಆ ಥರದ ವ್ಯಕ್ತಿತ್ವವನ್ನು ಹೊಂದಿದ್ರಿ ಅಂದರೆ ಡೆಫಿನೆಟ್ಲಿ ಯು ಆರ್ ಗ್ರೇಟ್ ಅಂತ ಅರ್ಥ. ನಾನು ಇರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ನಿಮಗೆ ನೆಕ್ಸ್ಟ್ ಬರ್ತದೆ, ಅದೇ ಇಂಗ್ಲೀಷ್ನಲ್ಲಿದೆ, ಓದ್ಕೊಂಬಿಡಿ. ಕನ್ನಡ ಓದಿ ಇಂಗ್ಲೀಷ್ ಓದ್ಕೊಂಬಿಡಿ, ನಿಮ್ಮದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಚೆನ್ನಾಗಾಗ್ತದೆ. ಓಕೆ, ಕನ್ನಡ ಆರ್ಟಿಕಲ್ ಕೆಳಗಡೆ ನಾನು ಯಾಕೆ ಇದನ್ನ ಹಾಕಿದ್ದೀನಿ ಅಂದರೆ ನಿಮ್ಮ ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ ನಿಮಗೆ ಅನುಕೂಲ ಆಗತ್ತೆ. ಜೊತೆಗೆ ಕನ್ನಡಕ್ಕಿಂತ ಹೆಚ್ಚು ಮಾಹಿತಿಯನ್ನು ಎಲ್ಲಿ ಕೊಟ್ಟಿರ್ತಾರೆ? ಇಂಗ್ಲೀಷ್ ನ್ಯೂಸ್ ಪೇಪರ್ದಾಗ ಕೊಟ್ಟಿರ್ತಾರೆ. ಸೊ ದ್ಯಾಟ್ ನಾನು ಇಂಗ್ಲೀಷ್ ಮತ್ತು ಕನ್ನಡ 2 ನ್ಯೂಸ್ ಐಟಮ್ಸ್ಗಳನ್ನ ಈಗ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ತೊಗೊಳ್ಳೋಣ. ಕ್ರಿಸ್ಟಿ ಕೊವೆಂಟ್ರಿ. ಸ್ವಲ್ಪ ಇವು ಉಚ್ಚಾರಣೆ ಆಗೋದಿಲ್ಲ, ಇವು ನಮ್ಮ ದೇಶದ ಕಲ್ಲವ ಮಲ್ಲವುಗಳಲ್ಲ. ಸೊ ದ್ಯಾಟ್ ಅದಕ್ಕೆ ಇವು ಕ್ರಿಸ್ಟಿ ಕೊವೆಂಟ್ರಿ. ಯಾರು ಇವಳು? ಈಜುಪಟು ಇವಳು, ಈಜುಗಾರ್ತಿ. 2 ಬಾರಿ ಒಲಿಂಪಿಕ್ ಚಿನ್ನದ ವಿಜೇತೆ, 2 ಬಾರಿ ಒಲಿಂಪಿಕ್ನಲ್ಲಿ ಚಿನ್ನ ಪಡೆದವಳು 2004 ಮತ್ತು 2008ರಲ್ಲಿ. ಓಕೆ, 2004 ಮತ್ತು 2008ರಲ್ಲಿ ಚಿನ್ನ ಪಡ್ಕೊಂಡಿದ್ಲು. ಆಮೇಲೆ ರಾಜಕಾರಣಿಯಾಗಿ ಮಂತ್ರಿ ಆಗ್ತಾಳೆ. ಈಗ IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ 10ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಥರ ಆಯ್ಕೆಯಾಗಿರ್ತಕ್ಕಂಥ ಮೊದಲ ಮಹಿಳೆ ಇವಳು, ಕ್ರಿಸ್ಟಿ ಕೊವೆಂಟ್ರಿ. ಇಲ್ಲಿ ತನಕ ಮಹಿಳೆ ಆಯ್ಕೆಯಾಗಿರಲಿಲ್ಲ. 9ನೇ ಅಧ್ಯಕ್ಷರು ಯಾರಿದ್ರಂದರೆ ಥಾಮಸ್ ಬಾಕ್ ಅವರು ಹೊಂದಿದರು. 130 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ IOCಯ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವಳು ಯಾರು? ಕ್ರಿಸ್ಟಿ ಕೊವೆಂಟ್ರಿ. ಓಕೆ, ಇವರು ಜಿಂಬಾಬ್ವೆದವರು. ಜಿಂಬಾಬ್ವೆಯ ಕ್ರಿಸ್ಟಿ ಕೊವೆಂಟ್ರಿ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಗುರುವಾರ ಆಯ್ಕೆಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಐಟಮ್ ಆಧರಿಸಿ ನಾನು ಕೆಲವೊಂದು ಕರೆಂಟ್ ಇವೆಂಟ್ಸ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಇಲ್ಲಿ 2028ರಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ ಕೂಟದಲ್ಲಿ ಲಾಸ್ ಏಂಜಲೀಸ್ನಲ್ಲಿ 2028ರ ಒಲಿಂಪಿಕ್ ನಡೆಯೋದಿದೆ. ಅದು ಕರೆಂಟ್ ಇವೆಂಟ್ ಆಯ್ತು ನಿನಗೆ, ಇಲ್ಲಿ ಬರ್ಕೊಂಡ್ಬಿಡೋದನ್ನು. 2028ರ ಒಲಿಂಪಿಕ್ ಕೂಟ ಎಲ್ಲಿ ನಡೆದಿದೆ? ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ. ಅಲ್ಲಿ ಬಾಕ್ಸಿಂಗ್ ಸೇರ್ಪಡೆ ಆಗಲಿದೆ ಅಂತೇಳಿ. ಅದೇ ರೀತಿ 2022ರಲ್ಲಿ ಟೋಕಿಯೋದಲ್ಲಿ ನಡೆದಿತ್ತು, 2024ರಲ್ಲಿ ಪ್ಯಾರಿಸ್ದಲ್ಲಿ ನಡೆದಿತ್ತು, ಅದನ್ನೂ ಬರ್ಕೊಂಡ್ಬಿಡಿಲಿ. ಓಕೆ, ಅದೇ ರೀತಿ 2008ರಲ್ಲಿ ಬೀಜಿಂಗ್ನಲ್ಲಿ ಒಲಿಂಪಿಕ್ಸ್ ನಡೆದಿತ್ತು. 2012ರಲ್ಲಿ ಎಲ್ಲಿ ಒಲಿಂಪಿಕ್ಸ್ ನಡೆದಿತ್ತು ಕಮೆಂಟ್ ಮಾಡಿ ನೋಡೋಣ. 2012ರಲ್ಲಿ ನಾವು ಆಗ್ತಾನೆ ಎಕ್ಸಾಮ್ ಪಾಸ್ ಆಗಿದ್ದೀವಿ, KS ಎಕ್ಸಾಮ್ ಪಾಸ್ ಆಗಿದ್ದೀವಿ. ಆವಾಗ 2012ರಲ್ಲಿ ಎಲ್ಲಿ ನಡೆದಿತ್ತು? ನಾವು ಅವಾಗ ಫಸ್ಟಿಗೆ ನಾನು ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, KS ಪರೀಕ್ಷೆ ಪಾಸ್ ಆದ ತಕ್ಷಣ. ಲಂಡನ್ ಒಲಿಂಪಿಕ್ಸ್ ಅಂತೇಳಿ ಹೇಳಿಬಿಟ್ಟು ನೋಡಿ, ಲಂಡನ್ದಲ್ಲಿ ಒಲಿಂಪಿಕ್ಸ್ ನಡೆದಿತ್ತು. ಆವಾಗ ನಮ್ಮ ಭಾರತದವರು 6 ಜನರು ಪದಕವನ್ನು ಪಡ್ಕೊಂಬಂದಿದ್ದರು ಅಂತೇಳಿ ಭಾಳ ಚೆನ್ನಾಗಿ ಹೇಳ್ತಿದ್ವಿ. IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅನ್ನೋದು ಸ್ಟಾರ್ಟ್ ಆಗಿದ್ದು 1894ರಲ್ಲಿ. ಇದರ ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡ್ದಲ್ಲಿದೆ. ಸದಸ್ಯ ದೇಶಗಳು, ಆ್ಯಕ್ಟಿವ್ ಸದಸ್ಯ ದೇಶಗಳು 110 ಇದೆ. ಅದೇ ರೀತಿ ವೀಕ್ಷಕ ಸ್ಥಾನಗಳು, ಜೊತೆಗೆ ಆ ಥರದ ಸದಸ್ಯ ದೇಶಗಳು ಜಾಸ್ತಿ ಇದೆ. ಬಟ್ ಅದರಲ್ಲಿರ್ತಕ್ಕಂತಹ ಆ್ಯಕ್ಟಿವ್ ದೇಶಗಳ ಸಂಖ್ಯೆ 110. ನೆಕ್ಸ್ಟ್ ಹೋಗೋಣ ನಾವು. ಭಾರತ 2030ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಸಲು ಅರ್ಜಿಯನ್ನು ಸಲ್ಲಿಸಿದೆ. ಇನ್ನೂ ಅವಕಾಶ ಸಿಕ್ಕಿಲ್ಲ. ಇಂಡಿಯಾ ಸಬ್ಮಿಟ್ಸ್ ಬಿಡ್ ಟು ಹಾಸ್ಟ್ 2030 ಕಾಮನ್ವೆಲ್ತ್ ಗೇಮ್ಸ್. ಬಿಡ್ ಅಂದರೆ ಅರ್ಜಿಯನ್ನು ಸಲ್ಲಿಸಿದೆ, ಬಿಡ್ ಹಾಕಿದೆ. ಓಕೆ, ನೀವು ಕೂಡ ಈಗ KSಗೆ PSIಗೆ ಅರ್ಜಿ ಹಾಕಿರ್ತೀರಿ. ಹಾಕಿದ ತಕ್ಷಣ ನಾನು PSI ಆಗಿನಿ, KS ಆಗಿನಿ ಅಂತೇಳಿ ದಿಮಾಗ್ ತೋರಿಸೋಂಗಿಲ್ಲ. ಪರೀಕ್ಷೆ ಪಾಸಾಗಿ ಮನೆಗೆ ಗೌರ್ಮೆಂಟ್ ಲೆಟರ್ ಬರಬೇಕು. ಹಾಗೆ ಇದು ಕೂಡ ಇಂಡಿಯಾ ಸಬ್ಮಿಟ್ಸ್ ಬಿಡ್ ಟು ಹಾಸ್ಟ್ 2030 ಕಾಮನ್ವೆಲ್ತ್ ಗೇಮ್ಸ್. ಅಂದರೆ ಭಾರತ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಸಲು ಅರ್ಜಿಯನ್ನು ಸಲ್ಲಿಸಿದೆ. 2030ಕ್ಕೆ
ಯಾಕೆ ಇದಕ್ಕೆ ಹಾಕಿದೆ ಅಂದರೆ ಅದು 2036ರಲ್ಲಿ ನಾವು ಕೂಡ ಒಲಿಂಪಿಕ್ಸ್ ನಡೆಸಬೇಕು ಅಂತಕ್ಕಂಥ ಕನಸಿದೆ ನಮಗೆ. ಒಲಿಂಪಿಕ್ಸ್ ನಡೆಸ್ಬೇಕಂತಕ್ಕಂಥ ಕನಸಿದೆ. ಆ ಕಾರಣಕ್ಕೆ ಅಟ್ಲೀಸ್ಟ್ ನಮಗೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ನಡೆಸಿದೆವು ಅಂದರೆ ಒಲಿಂಪಿಕ್ಸ್ ನಡೆಸೋದಕ್ಕೆ ಅರ್ಹತೆ ಸಿಗ್ತೈತಿ ಅಂಥೇಳಿ 2030ಕ್ಕೆ ಈ ಪ್ರಯತ್ನವನ್ನು ನಾವು ಮಾಡತ್ತೀವಿ. ಈಗಾಗಲೇ 2028ಕ್ಕೆ ಲಾಸ್ ಏಂಜಲೀಸ್ನಲ್ಲಿ ಒಲಿಂಪಿಕ್ಸ್ ನಡೆಯೋದಿದೆ. ಅರ್ಥ ಮಾಡ್ಕೊಳ್ಳಿ, ಇದೇ ಜಸ್ಟ್ ಓದಿದ್ದೀವಿ ನಾವು. ಓಕೆ, ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಬೇರೆ, ಒಲಿಂಪಿಕ್ ಕ್ರೀಡಾಕೂಟಗಳು ಬೇರೆ. ಹಾಗಾದರೆ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಒಂದು ವೇಳೆ ನಮ್ಗೆ ಅವಕಾಶ ಸಿಕ್ಕರೆ ಎಲ್ಲಿ ನಡೆಸ್ತೀವಿ ಅಂದರೆ ಅಹಮದಾಬಾದ್ದಾಗ ನಡೆಸ್ತೀವಿ. ಅಹಮದಾಬಾದ್ ಯಾವ ರಾಜ್ಯದಲ್ಲಿದೆ? ಗುಜರಾತ್ ರಾಜ್ಯದಲ್ಲಿದೆ. ಈಗಾಗಲೇ ನಾವು ಕಾಮನ್ವೆಲ್ತ್ ಗೇಮ್ಸ್ಗಳನ್ನ ನಡೆಸಿದ್ವಾ? ಎಸ್, ನಡೆಸಿದ್ವಿ. 2010ನೇ ಇಸ್ವಿಯಲ್ಲಿ ಕಾಮನ್ವೆಲ್ತ್ ಗೇಮನ್ನು ದೆಹಲಿಯಲ್ಲಿ ನಡೆಸಿದ್ವಿ. ಇಲ್ಲೂ ಕೂಡ ಒಂದು ದೊಡ್ಡ ಹಗರಣ ಮಾಡಿದ್ದೀವಿ ನಾವು. ಏನು ಆಟ ಇರಲಿ, ಪಾಠ ಇರಲಿ, ಏನು ಬೇಕಾದಿರಲಿ, ಅದರಾಗ ಒಂದು ಹಗರಣ ಇರ್ತೈತಿ. ಆವಾಗ ಈ ದೇಶದ ಕ್ರೀಡಾ ಸಚಿವರು ಸುರೇಶ್ ಕಲ್ಮಾಡಿ ಅನ್ನೋರು ಈ ಹಗರಣದವರು ಅವರು ರೂವಾರಿಗಳಾಗಿದ್ದರು. ಇವ್ರನ್ನ ಜೈಲಿನಲ್ಲಿ ಹಾಕ್ತಾರೆ. ಮಂತ್ರಿ ಆದರೂ ಕೂಡ ಜೈಲಿನಲ್ಲಿ ಇವರು ಇದ್ದರು ಅಂತಕ್ಕಂಥದ್ದು ಇಲ್ಲಿ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಓಕೆ, ಇದಾದ ನಂತರ ಮತ್ತೊಂದು ಸುದ್ದಿ ಬಂದಿದೆ ಇಡಿ ಬಗ್ಗೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತೇಳಿ ಸ್ಥಾಪನೆ ಆದದ್ದು 1956ರಲ್ಲಿ. ಹೆಡ್ ಕ್ವಾರ್ಟರ್ ನ್ಯೂ ದೆಹಲಿಯಲ್ಲಿದೆ. ಇದರ ಹೆಡ್ ರಾಹುಲ್ ನಾವೀನ್ ಅಂಥೇಳಿ IRS ಆಫೀಸರ್ ಇವರು ಇದಕ್ಕೆ ಹೆಡ್ ಆಗಿರ್ತಾರೆ. ಇದು ಫೇಮಾ ಆ್ಯಕ್ಟ್, PMLA ಆ್ಯಕ್ಟ್, PEO ಆ್ಯಕ್ಟ್, ಈ ಆ್ಯಕ್ಟ್ಗಳನ್ನು ಜಾರಿ ಮಾಡ್ತದೆ ಇದು. ಓಕೆ, ಫೇಮಾ ಆ್ಯಕ್ಟ್ ನಿಮಗೆಲ್ಲ ಗೊತ್ತು 1999, PMLA ಆ್ಯಕ್ಟ್ 2002, PEO ಆ್ಯಕ್ಟ್ 2018. ಇದರಲ್ಲಿ ಫೇಮಾ ಆ್ಯಕ್ಟ್ ಮತ್ತು PMLA ಆ್ಯಕ್ಟ್ ಇದರ ವಿಸ್ತರಣೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಶಾನ್ಯಾಯದ ಹುಡುಗರು ನೋಡೋಣ. ಇಡಿ ನೋಡಿ, ಇದ್ರ ಬಗ್ಗೆ ಎಲ್ಲರೂ ಭಯ ಪಡ್ತಾರೆ ಇಡಿ ಅಂತ ತಕ್ಷಣ. ಆದರೆ 193 ಪ್ರಕರಣದಲ್ಲಿ ಇಡಿ ಸಾಬೀತು ಮಾಡಿದ ಕೇವಲ 2 ಪ್ರಕರಣಗಳನ್ನ ಮಾತ್ರ. ಅದಕ್ಕೆ ಜಾರಿ ನಿರ್ದೇಶನಾಲಯವು ಸಾಕ್ಷ್ಯಾಧಾರಗಳ ಮೇಲೆ ತನಿಖೆ ಕೈಗೊಳ್ಳುತ್ತದೆ ಹೊರತು ವ್ಯಕ್ತಿ ಅಥವಾ ಪಕ್ಷ ಧರ್ಮದ ಆಧಾರದ ಮೇಲೆ ಕೈಗೊಳ್ಳುವುದಿಲ್ಲ ಅಂಥೇಳಿ ಕೇಂದ್ರ ಹಣಕಾಸು ರಾಜ್ಯ ಸಚಿವರು ಹೇಳಿದ್ದಾರೆ. ಬಟ್ ಯಾವೆಲ್ಲ ರಾಜಕಾರಣಿಗಳ ಮೇಲೆ ಇಡಿ ಪ್ರಕರಣ ದಾಖಲಿಸಿದೋ ಅವರ ಪಕ್ಷವಾರು ಮಾಹಿತಿಯನ್ನು ಸರ್ಕಾರ ನಿರ್ವಹಿಸಿಲ್ಲ. ಸೊ ದಟ್ ಎಲ್ಲೋ ಒಂದು ಕಡೆ 10 ವರ್ಷಗಳಲ್ಲಿ ಜಾರಿ ನಿರ್ದೇಶನಾಲಯ 193 ರಾಜಕಾರಣಿಗಳ ವಿರುದ್ಧ ಪ್ರಕರಣ ದಾಖಲಿಸಿದ್ದು. ಈ ಪ್ರಕರಣದಲ್ಲಿ ಅಪರಾಧ ಸಾಬೀತಾಗಿದ್ದು ಕೇವಲ 2 ಜನರ ಮೇಲೆ ಅಂತಕ್ಕಂಥದ್ದು ಒಂದು ಇಡಿಯ ಕೆಲಸದ ಮೇಲೆ. ನಿಮಗೇನು ಅನಿಸುತ್ತೆ? ಇದು ಹಣಕಾಸು ಸಚಿವಾಲಯದ ಕೆಳಗೆ ಕೆಲಸ ಮಾಡುತ್ತೆ. ಇದರ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ. ಯಾಕೆ ವೈ ಇಗ್ನಿ IPS ಥರ ಕೇಳಬೇಕಾಗತ್ತೆ, ಸಾಯಿ ಕುಮಾರ್ ಥರ ನಾವು. ಯಾಕೆ ನೋಡಿ, ಇದೇನೋ ಒಂದು ಸ್ವಲ್ಪ ನಿಮ್ಗೆ ಈ ವಿಷಯ ತಿಳ್ಕೊಂಡ ತಕ್ಷಣ ನೀವು ಜಸ್ಟ್ ಇಡಿ ಯಾವಾಗ ಸ್ಥಾಪನೆ ಆಯಿತು, ಹೆಡ್ ಕ್ವಾರ್ಟರ್ ಯಾವುದು, ಅದರ ಹೆಡ್ ಯಾರು, ಅದು ಏನು ಕೆಲಸ ಮಾಡುತ್ತೆ, ಅದು ಅಷ್ಟೇ ಅಲ್ಲದೆ ಸ್ವಲ್ಪ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡಬೇಕು ನೀವು. ಅಲ್ಲಪ್ಪ, 193 ಪ್ರಕರಣದಾಗ ಕೇವಲ ನೀವು 2 ಜನ ಮಾತ್ರ ಸಾಬೀತಾಗ್ತೈತೆ ಅಂದರೆ ಇದು ಕೆಲಸ ಮಾಡತೈತೋ ಅಥವಾ ಏನು ಬೇರೆ ಕೆಲಸ ಮಾಡತೈತೋ ತಿಳ್ಕೊಬೇಕಾಗ್ತದೆ. ಸಂಶಯ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ನೀವು KAS ಮಟ್ಟ IAS ಮಟ್ಟಿಗೆ ಓದೋಕ್ಕೆ ನೀವು ರೆಡಿಯಾಗಿರಿ ಅಂತ ಅರ್ಥ. ಸೊ ದಟ್ ಕೊನೆಯದ ಒಂದು ಆರ್ಟಿಕಲ್ಲು ಭಾಳ ಅದ್ಭುತವಾಗಿರ್ತಕ್ಕಂಥ ಆರ್ಟಿಕಲ್ ಇದು. ಭಾರತ ದೇಶದಲ್ಲಿ ದೇಶದ ಅತ್ಯಂತ ಶ್ರೀಮಂತ 10 ಶಾಸಕರ ಪೈಕಿ ಕರ್ನಾಟಕದ 4 ಜನ ಇದ್ದಾರೆ ಅಂತ ಬಂದಿದೆ. ಪರಾಗ್ ಶಾನ್ ಅವರು ಮಹಾರಾಷ್ಟ್ರದವರ ಆಸ್ತಿ 3,383 ಕೋಟಿ. ನಮ್ಮ ಕರ್ನಾಟಕದ DK ಶಿವಕುಮಾರ್ ಅವ್ರದ್ದು 1,413 ಕೋಟಿ. KH ಪುಟ್ಟಸ್ವಾಮಿ ಗೌಡ ಅವ್ರದ್ದು 1,262 ಕೋಟಿ. ಪ್ರಿಯಾ ಕೃಷ್ಣ ಅವ್ರದ್ದು 1,156 ಕೋಟಿ. ಚಂದ್ರಬಾಬು ನಾಯ್ಡು ಅವ್ರದ್ದು 931 ಕೋಟಿ. ಜಗಮೋಹನ್ ದಾಲ್ಮಿ ಅವ್ರದ್ದು 757 ಕೋಟಿ. ಭೈರತಿ ಸುರೇಶ್ ಅವ್ರದ್ದು 640 ಕೋಟಿ. ಸೊ ದ್ಯಾಟ್ 1, 2, 3, 4 4 ಜನ, 10ರಲ್ಲಿ 4 ಜನ ಕರ್ನಾಟಕದ ಶಾಸಕರು ಮತ್ತು ಮಂತ್ರಿಗಳೇ ಇದ್ದಾರೆ ಎಂಬುದನ್ನು ಈ ಸುದ್ದಿಯಲ್ಲಿ ತಿಳಿಸಲಾಗಿದೆ. ಇರಲಿ, ಕುಬೇರರಿರಲಿ, ಏನು ತೊಂದರೆ ಇಲ್ಲ, ಟ್ಯಾಕ್ಸ್ ಕಟ್ತಾರೆ ಇರ್ತಾರೆ. 4,092 ಶಾಸಕರ ಆಸ್ತಿಯನ್ನು ಜೊತೆಗೆ ಕ್ರಿಮಿನಲ್ ಪ್ರಕರಣಗಳನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ 4,092 ಶಾಸಕರ ಪೈಕಿ 400 ಮಂದಿ ಮಹಿಳೆಯರಿದ್ದಾರೆ. ಬರೀ ಇಲ್ಲಿ ನೀವು ವುಮೆನ್ ರಿಸರ್ವೇಷನ್ ಬರೆಯುವಾಗ ಇದು ಹೆಲ್ಪ್ ಆಗುತ್ತೆ. ದಯವಿಟ್ಟು ಇದನ್ನು ಕೂಡ ನೆನಪಿಟ್ಟುಕೊಳ್ಳಿ. ಅದೇ ರೀತಿ 4,092 ಶಾಸಕರ ಪೈಕಿ 1,861 ಶಾಸಕರು ಕ್ರಿಮಿನಲ್ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. 1,205 ಶಾಸಕರು ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ. ಗಂಭೀರ ಕ್ರಿಮಿನಲ್ ಪ್ರಕರಣ ಅಂದರೆ ಕೊಲೆ, ಯತ್ನ, ಅಪಹರಣ, ಮಹಿಳೆಯರ ವಿರುದ್ಧ ಅಪರಾಧ ಪ್ರಕರಣಗಳನ್ನ ಹೊಂದಿದ್ದಾರೆ. ಎಷ್ಟು ಬೆಸ್ಟ್ ನಿಮಗೆ ಚಾರ್ಟ್ ಹಾಕಿ ಕೊಟ್ಟಿದ್ದಾರೆ ನೋಡಿ. ಎಸ್ಸೆ ಬರೆಯೋದಕ್ಕೆ ಈ ಥರ ನಿಮಗೆ ಚಾರ್ಟ್ ಯೂಸ್ ಮಾಡಿದರೆ ಒಳ್ಳೆಯದು. ಓಕೆ, ಈ ಒಂದು ವಿಷಯವನ್ನು ಆಧರಿಸಿ ನಿಮಗೆ ಎಸ್ಸೆ ಬರೆಯೋಕ್ಕೆ ನಾನು ಮಾರ್ನಿಂಗ್ ಕೊಟ್ಟಿದ್ದೆ. ಕ್ರಿಮಿನಲೈಸೇಷನ್ ಇನ್ ಇಂಡಿಯನ್ ಪಾಲಿಟಿಕ್ಸ್, ಚಾಲೆಂಜಸ್, ಕೇಸಸ್ ಆ್ಯಂಡ್ ಸೊಲ್ಯೂಷನ್ ಫಾರ್ ದ ಸ್ಟ್ರಾಂಗರ್ ಡೆಮೋಕ್ರಸಿ ಅಂಥೇಳಿ. ರಾಜಕೀಯ ಅಂದರೆ ಏನಪ್ಪ? ನಮ್ಮ ಸ್ಟೈಲಲ್ಲಿ ಪೀಠಿಕೆ ಹಾಕಬೇಕಾದ್ರೆ
ರಾ ಅಂದರೆ ರಾವಣ, ಜ ಅಂದರೆ ಜರಾಯು, ಕಿ ಅಂದರೆ ಕೀಚಕ, ಯ ಅಂದರೆ ಯಮ. ಓಕೆ, ಅಂಥ ಪರಿಸ್ಥಿತಿ ಈಗ ಏನಾಗಿದೆ, ಏನು ಉದ್ಭವ ಆಗಿದೆ. ರಾವಣನ ಬದಲಾಗಿ ರಾಮ, ಜನ ಬದಲಾಗಿ ಇನ್ನೊಬ್ಬ, ಕೀನ ಬದಲಾಗಿ ಇನ್ನೊಬ್ಬ, ಯನ ಬದಲಾಗಿ ಇನ್ನೊಬ್ಬನ ಹಾಕಿ ನೀವು ಉಪಸಂಹಾರದಲ್ಲಿ ಬರಿಬೋದು. ಇಂಥವರು ರಾಜಕೀಯಕ್ಕೆ ಬಂದರೆ ರಾಜಕೀಯದಲ್ಲಿ ಅಪರಾಧೀಕರಣ ಕಡಿಮೆ ಆಗುತ್ತೆ, ನಿಜವಾದ ಪ್ರಜಾಪ್ರಭುತ್ವ ಕಂಡು ಬರುತ್ತೆ, ಪ್ರಜಾಪ್ರಭುತ್ವ ಗಟ್ಟಿ ಆಗ್ತೈತೆ ಅಂತ ಬರಿಬೋದು. ಏನು ಅಪರಾಧ ಹಿನ್ನೆಲೆಯನ್ನು ಹೊಂದಿರುವ ವ್ಯಕ್ತಿಗಳು, ಕ್ರಿಮಿನಲ್ ಆರೋಪಗಳು ಅಥವಾ ಶಿಕ್ಷೆಗೆ ಗುರಿಯಾಗಿರುವವರು ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮತ್ತು ಸಾರ್ವಜನಿಕ ಹುದ್ದೆಯನ್ನು ಅಲಂಕರಿಸುವುದೇ ರಾಜಕೀಯ ಅಪರಾಧೀಕರಣ. ನೋಡಿ, ಇದಕ್ಕೆ ನಿಮ್ಮದೇ ಆಗಿರ್ತಕ್ಕಂತಹ ಥಾಟ್ಸನ್ನು ಬರ್ಕೊಳ್ಳಿ. ಇದಕ್ಕೆ ಚಾಲೆಂಜಸ್ ಏನು, ನಮ್ಮ ದೇಶದಲ್ಲಿ ಈ ಥರ ಅಪರಾಧೀಕರಣ, ರಾಜಕೀಯದಲ್ಲಿ ಅಪರಾಧೀಕರಣ ಇರೋದರಿಂದ ಅದರ ಸಮಸ್ಯೆಗಳೇನಾಗ್ತಾ ಇದೆ, ಇದಕ್ಕೆ ಕಾರಣಗಳೇನು, ಇದಕ್ಕೆ ನಮ್ಮದೇ ಏನು ಪರಿಹಾರಗಳನ್ನು ಸೂಚಿಸ್ತೀರಿ, ಈ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವುದಕ್ಕೆ ಇದು ಪೂರಕವೋ ಅಥವಾ ಮಾರಕವೋ ಎಂಬುದರ ಬಗ್ಗೆ ಸುಮಾರು 12 ಪುಟಗಳ 1200 ಶಬ್ದಗಳ ಒಂದು ಎಸೆಯನ್ನು ನೀವು ಬರಿಬೇಕಾಗತ್ತೆ. ಇಟ್ಸ್ ಆಲ್ ಅಬೌಟ್ ಟುಡೇಸ್ ಕರೆಂಟ್ ಅಫೇರ್ಸ್ ಎಸ್ಎ ಫೌಂಡೇಶನ್ ಕೋರ್ಸ್. ಮತ್ತೆ ಪ್ರತಿದಿನ ಎಸ್ಎ ಫೌಂಡೇಶನ್ ಕೋರ್ಸ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭರಾತ್ರಿ. ಗುಡ್ ನೈಟ್.